ದೇವಾಲಯ ಸೂರ್ಯನ ಗುಡಿ, ಅದ್ರ ಮುಂದಿರೋದು ಗರ್ಭಗೃಹ, ಅದ್ರ ಮುಂದಿರೋದು ಅಂತರಾಳ, ಅದ್ರ ಮುಂದಿರುವಂಥ ಮುಖಮಂಟಪದಲ್ಲಿ ತಾಳ್ಕೊತೀರಿ. ಇವೆರಡೂ ಗುಡಿ ಸೇರಿಸುವಂಥ ಭಾಗ ಇಲ್ಲಿ ಎದುರಿಗೆ ಏನದ, ಗರ್ಭಗೃಹದೊಳಗೆ ಈಶ್ವರ ಲಿಂಗು ಅದ, ನಂತರ ಅಂತರಾಳ ಅದ, ಮುಂದೆ ನವರಂಗ ಅಂತೀವಿ. ಇಲ್ಲಿ ನೀವು ನೋಡಬೇಕಾಗಿದ್ದು ತಿಳ್ಕೊಬೇಕಾಗಿದ್ದು ಏನು ಅಂದ್ರೆ, ಕಲ್ಯಾಣ ಚಾಲುಕ್ಯ ವಾಸ್ತುಶಿಲ್ಪ, ಹೊಯ್ಸಳ ವಾಸ್ತುಶಿಲ್ಪ. ಡಿಫ್ರೆನ್ಸ್ ಬಿಟ್ವೀನ್ ಕಲ್ಯಾಣ ಚಾಲುಕ್ಯ ಆ್ಯಂಡ್ ಹೊಯ್ಸಳ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ಲಿ. Kalyana Chalukya next progressive step is called Hoysala, written by Dr. P. Gurraj Bhatt. Hoysala art and architecture, goldsmith work with hollow carved by sculptors. So the Hoysala is a very important art and architecture. Famous temples Belur, Halebeed and Somanathpura. But in Kalyana Chalukya there are so many temples. ಕಲ್ಯಾಣ ಚಾಲುಕ್ಯರ ಕಾಲದ ದೇವಾಲಯಗಳು 10, 11, 12ನೇ ಶತಮಾನ ಆದರೆ, ಇದರ ಮುಂದುವರಿದ ಭಾಗ ಹೊಯ್ಸಳರ ದೇವಾಲಯಗಳು ಸೂಕ್ಷ್ಮ ಕೆತ್ತನೆಯನ್ನು ಒಳಗೊಂಡಿದೆ. ಕಲ್ಲು ಏನದ ಇಲ್ಲಿ ಸ್ವಲ್ಪ ಇದು ಹಾರ್ಡ್ ಇದೆ, ಇದು ಬ್ಲ್ಯಾಕ್ ಸಿಸ್ಟ್ ಅಂತ ಕರೆದ್ರೆ, ಇದರ ಮುಂದಿನ ಕಲ್ಲನ್ನು ಮೃದು ಶಿಲೆಯನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಮದನಿಕೆಯರು, ಪ್ರಾಕೆಟ್ ಫಿಗರ್ಸ್, ಕಂಬದೊಳಗೆ ಶಿಲಾಬಾಲಿಕೆಯರು, ವಾದ್ಯವೃಂದದವ್ರನ್ನ ಕೆತ್ತಿ ತೋರಿಸ್ತಾರೆ. ಇಲ್ಲಿ ಕಲ್ಯಾಣ ಚಾಲುಕ್ಯ ಅಂದರೆ, ಕಲ್ಯಾಣ ಅನ್ನುವಂಥ ಪಟ್ಟಣ ಎಲ್ಲಿದೆ? ಕಲ್ಯಾಣ ಅಂತ ಏನಂದ್ರೆ ಅದಕ್ಕೆ ಈಗ ಸದ್ಯ ಬಸವ ಕಲ್ಯಾಣ ಹೆಸರು ಕೊಟ್ಟಂಥದ್ದು. ಇನ್ನೊಂದು ಮುಂಬೈ ಹತ್ರ ಅದು ಹೌದಾ. ಇಲ್ಲಿ ಕಲ್ಯಾಣ ಪಟ್ಟಣ ಏನದ, ಕಲ್ಯಾಣ ಕ್ರಾಂತಿ ಆಯಿತು ಅಂತ ಹೇಳ್ತೀವಿ. ಬಸವಣ್ಣವ್ರ ಕಾಲಕ್ಕೆ ಕೆಳ ಜಾತಿಯವ್ರಿಗೆ, ಊಚ ಜಾತಿಯವರಿಗೆ, ನೀಚ ಜಾತಿಯವ್ರಿಗೆ ಮದುವೆ ಮಾಡಿಸ್ತಾನೆ. ಎಲ್ಲರಿಗೂ ಲಿಂಗಗಳನ್ನು ಏನು ಮಾಡ್ತಾನೆ, ಲಿಂಗದಾನ ಮಾಡಿಸಿ ಎಲ್ಲರೂ ಸರಿ ಸಮಾನ ಅಂತ ಹೇಳ್ತಾನೆ. ಒಟ್ಟಾರೆ ನಮ್ಮ ರಾಜ್ಯದ ಇವತ್ತು ಅಂಬ್ಯಾಸಡರ್ ಬಸವಣ್ಣ ಅಂತ ಹೇಳ್ತೀವಿ. ಅಂದರೆ ಸರ್ವೇ ಜನ ಸುಖಿನೋ ಭವಂತು ವಸುದೈವ ಕುಟುಂಬಕಂ. ಇವನಾರವ ಎನಿಸಿದಿರ, ಇವ ನಮ್ಮವ ಎಲ್ಲರೂ ಒಂದ ಅಂತ ಹೇಳ್ಬೇಕಾಯ್ತು. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀವಿ. ಇನ್ನು ಲಕ್ಕುಂಡಿ ಊರ ಹೆಸರು ಹೆಂಗೆ ಬಂತಂದ್ರೆ, ಲಕ್ಷ್ಮೀ ಊರು ಲಕ್ಕುಂಡಿ ಆಯಿತು ಅಂತ ಹೇಳಿದೆ. ಈ ಲಕ್ಕುಂಡಿ ಅನ್ನುವಂಥ ಊರೊಳಗೆ 101 ಗುಡಿ, 101 ಬಾವಿ, 101 ಈಶ್ವರ ಲಿಂಗು ಇದ್ವು ಅಂತ ಹೇಳ್ತಾರೆ. ತೋರಿಸ್ ನೋಡ್ರಿ ಅಂದರೆ ಹುಡುಕಾಡಿದ್ರು ಸಿಗುವುದಿಲ್ಲ. ಎಲ್ಲ ಹಾಳು ಮಾಡಿ ಹೊಳಗಟ್ಟಿಗೆ ಹಾಕ್ಯಾರ, ಕೆರಿಗೆ ಪಾಟುಣಿಗೆ ಮಾಡ್ಯಾರ, ಕೆಲವು ಮನೆ ಬುಡಕ್ಕೆ ಬಚ್ಚಲ್ಕೆ ಹಾಕ್ಯಾರ. ಇಲ್ಲಿ 101 ಗುಡಿ ನೀವು ಹುಡುಕ್ಯಾಡ್ಕೊಂತ ಕುಂತ್ರೆ ಇಡೀ ಊರು ಆಗದ್ರೆ, ಲಕ್ಕುಂಡಿ ಶಿಫ್ಟ್ ಮಾಡಿದ್ರೆ 101 ಗುಡಿ ಸಿಗುವುದಿಲ್ಲ, ಬರೀ ಕಲ್ಲು ಸಿಗ್ತಾವೆ, ತಳಪಾಯಿ ಸಿಗ್ತಾವೆ. ಹೀಗಾಗಿ 101 ಗುಡಿ ಇಲ್ಲ. ಈಗ ಅಳಿದುಳಿದ ದೇವಾಲಯಗಳು ಹಾಳು. ಹಂಪಿಯೊಳಗೆ ಸಾಕಷ್ಟು ಗುಡಿ ಇದ್ದವು, ಇವತ್ತು ಕೆಲವು ಅರ್ಧ ಅದಾವು, ಕೆಲವು ಪೂರ್ತಿ ಅದಾವೆ. ಹಂಪಿ ಏನದ, ಕಾಲಮಾನ ಎಷ್ಟು ನೀವೆಲ್ಲ ಏನು ಕರೀತೀರ? 1336. ಕಲ್ಯಾಣ ಚಾಲುಕ್ಯರ ಕಾಲಮಾನ ಏನು ಹೇಳ್ತೀವಿ? 10ನೇ ಶತಮಾನ, 11ನೇ ಶತಮಾನ, 12ನೇ ಶತಮಾನ, 300 ವರ್ಷ ಆಳ್ತಾರೆ. ಕಲ್ಯಾಣ ಅಂತಂದರೆ ಬೀದರ್ ಜಿಲ್ಲಾ ಬಸವ ಕಲ್ಯಾಣ ಅಂತ ಹೇಳಿದೆ. 10ನೇ ಶತಮಾನದಾಗ ಪ್ರಪ್ರಥಮವಾಗಿ ಗುಡಿಗಳನ್ನು ಕಟ್ಟಬೇಕಾದ್ರೆ ಕೆಂಪು ಕಲ್ಲನ್ನು ಬಳಸ್ಕೊತಾರೆ. ಆ ಪ್ರಯೋಗಾತ್ಮಕ ಹಿಂದೆ ಮಾತಾಡ್ರಿ ಯಾರಪ್ಪ ಅಲ್ಲ ಕೇಳೋಲ್ಲ, ಕಲ್ಲು ಆಯ್ಕೆ ಮಾಡ್ಕೊಂಡಿದ್ರು. ಇವರು ಸ್ವಲ್ಪ ಕರಿಯ ಕಲ್ಲು ಉಪಯೋಗ ಮಾಡಿಕೊಂಡು, ಹೊಯ್ಸಳರು ಇದಕ್ಕಿಂತ ಮೃದು ಶಿಲೆಯನ್ನು ಆಯ್ಕೆ ಮಾಡಿಕೊಂಡ್ರು. ಆದರೂ ವಿಜಯನಗರ ಅರಸರು ಎದಕ್ಕೂ ಕೆಲಸಕ್ಕೆ ಬಾರಲಾರದಂಥ ಹಾರ್ಡ್ ಸ್ಟೋನ್, ರಫ್ ಆ್ಯಂಡ್ ಟಫ್ ಕಲ್ಲು ತಗೊಂಡು ಅದರೊಳಗೆ ವಿಜಯ ವಿಠಲ್ ಗುಡಿ ಅಂತದ, ಕಲ್ಲಿನೊಳಗೆ ಸರಿ ಗಮಪ ಬರೋಂಗೆ ವಯಸ್ಸು ಬರೋಂಗೆ ಕೆತ್ತ, ಜೊತೆಗೆ ಕಲ್ಲಿನೊಳಗೆ ರಥ ಮಾಡ್ಯಾರ, ಅದ್ರ ಗಾಲಿ ತಿರುಗು ಹಂಗೆ ಮಾಡ್ಯಾರ. ನೋಟಿನ ಮೇಲೆ ಅದಲ್ಲ ಕರೆನ್ಸಿ 50 ರೂಪಾಯಿ ಕಲ್ಲಿನ ರಥ. ಅದೇ ರೀತಿ ರಾಣಿ ಕಾ ವಾವ್ ಗುಜರಾತ್ ಒಳಗೆ 7 ಸ್ತರ. ಆ ರೀತಿ ಇಲ್ಲಿ ಮಾಣಿಕೇಶ್ವರ ಮುಸ್ಕಿನ್ ಬಾವಿ ಅಂತ ಬರುತ್ತೆ ಬಸ್ ಸ್ಟ್ಯಾಂಡ್ ಹತ್ರ.
ಅದು 2 ಸ್ತರ ಅದ. ಅದಕ್ಕೆ ಏನು ಕಂಪೇರ್ ಅಂತಂದ್ರೆ ಅದು ಒಂದು ರೌಂಡು ಅಡ್ಡಾಡಕ್ಕೆ ಬರೋಂಗೆ ಒಂದೇ ಸ್ತರ ಇರೋದ್ರಿಂದ ಕೆಳಗಡೆ ಸ್ಟೆಪ್ಸ್ ಅದಾವೆ, ಮೇಲ್ಗಡೆ 12 ಗುಡಿ ಅದಾವೆ, ಮುಂದಿನ ಗುಡಿ ಮ್ಯಾಲೆ 3 ಗುಡಿ ಅದಾವೆ, ಒಟ್ಟು ಟೋಟಲ್ 15 ಗುಡಿ ಆಗ್ತಾವೆ. ಇಲ್ಲಿ 2 ಗುಡಿ ಆಗ್ತಾವೆ. ಹೀಗೆ ನೀವು ಟೋಟಲಿ 101 ಗುಡಿ ನಮಗೆ ಎಣಿಸ್ಕೊಡ್ಬೇಕು. ಕೆಲವು ಗುಡಿ 50% ಕೆಡವ್ಯಾರ, 50% ಅದಾವು, ಅವನ್ನ ರಿಪೇರಿ ಮಾಡಿ ನಿಮಗೆ ಕೊಡಾಕತ್ತೀವಿ. ಅದು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಎಚ್ ಕೆ ಪಾಟೀಲರು ಆಸ್ಥೆ ವಹಿಸಿ ಲಕ್ಕುಂಡಿಯ ಒಂದು ಪ್ರಾಚ್ಯ ವಸ್ತು ಅನ್ವೇಷಣಾ, ಲಕ್ಕುಂಡಿಯ ಅಭಿವೃದ್ಧಿ ಪ್ರಾಧಿಕಾರ, ಲಕ್ಕುಂಡಿ ಉತ್ಸವ, ಲಕ್ಕುಂಡಿಯ ಪುನರುತ್ಥಾನ, ಲಕ್ಕುಂಡಿಯ ಕಲೆ ಬಲೆ, ಲಕ್ಕುಂಡಿಯ ಶಾಸನಗಳು. ಲಕ್ಕುಂಡಿ ಒಳಗೆ ಎಷ್ಟು ಗುಡಿ ಅದಾವಪ್ಪ ಅಂದ್ರೆ ಒಂದು ಬೌದ್ಧ ಮಂದಿರ ಇತ್ತು ಅಂತಾರೆ, ಒಂದು ಬೌದ್ಧ ಶಾಸನ ಸಿಕ್ಕಿದೆ, ಶಿಲ್ಪ ಸಿಕ್ಕಿದೆ. ಜೈನ್ ಬಸ್ತಿ ಎಷ್ಟಿದ್ವು ಅಂದ್ರೆ 16 ಇದ್ವು ಅಂತ ಹೇಳ್ತೀವಿ. ಈಗ ನಿಮ್ಗೆ ನೋಡೋಕೆ ಸಿಗೋದು ಒಂದೇ ಒಂದು ಜೈನ್ ಬಸ್ತಿ, ಅದು ಟ್ಯಾಬ್ಲರ್ ಜನವರಿ 26ಕ್ಕೆ ಹೋಗಿತ್ತಲ್ಲ, ದಿಲ್ಲಿಗೆ ಹೋಗಿ ಬಂತು. ಅದೇ ಬಸ್ ದಿಲ್ಲಿ ಅವ ಬಂದು ಇನ್ನೂ ಮಠ ಲಕ್ಕುಂಡಿ ನೋಡಿದ. ಯಾರು? ಈ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಹೌದಾ? ಅದನ್ನು ಅಲ್ಲಿ ಕೂತ್ಕೊಂಡು ನೋಡಿದ್ರೆ ಹೊರತು ಅವರು ಇಲ್ಲಿ ಬಂದು ನೋಡಿಲ್ಲ. ಹಳ್ಳಿಯಿಂದ ದಿಲ್ಲಿಗೆ ನಮ್ಮ ಹಳ್ಳಿಯ ಗುಡಿ ಹೋಯಿತು. ಆ ದಿಲ್ಲಿಯ ದೊರೆ ಈ ಲಕ್ಕುಂಡಿ ನೋಡಬೇಕು. ದಿಲ್ಲಿಯೊಳಗಿರ್ತಕ್ಕಂಥ ಈ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳು ಬಂದು ನೋಡಬೇಕು. ಈಗ ನೀವು ಯಾವ ಊರ್ಲಿಂದ ಬಂದಿರೋ ಗೊತ್ತಿಲ್ಲ, ಲಕ್ಕುಂಡಿ ನೋಡಿದ್ರಿಲ್ಲ, ಹೋಗಿ ಹೇಳ್ತಿರಲಿಲ್ಲ ಲಕ್ಕುಂಡಿ ಹಿಂಗದ ಅಲ್ಲಿ ಗುಡಿ ನಾವು ನೋಡಿ ಅಂತ. ಹಂಗೆ ಅವ ಹೇಳಬೇಕು ಆಕಾಶವಾಣಿಯೊಳಗೆ.